ನಮಸ್ಕಾರ ವೀಕ್ಷಕರೇ, ವೈರಲ್ ಜಗತ್ತಿಗೆ ಸ್ವಾಗತ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಆಲ್ ಟೈಮ್ ಬೆಸ್ಟ್ ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಶಾಂತಿ ಕ್ರಾಂತಿ ರಿಲೀಸ್ ಆಗುತ್ತೆ ಅನ್ನೋ ಸುದ್ದಿ ಟ್ರೆಂಡ್ ಆಗಿದೆ. ಯೂಟ್ಯೂಬ್ ನಲ್ಲಿ ಈ ಸಿನಿಮಾದ ವೀಕ್ಷಣೆ ಬರೀ 3 ದಿನದಲ್ಲಿ ದುಪ್ಪಟ್ಟಾಗಿದೆ. ಆದ್ರೆ ಶಾಂತಿ ಕ್ರಾಂತಿ ರಿಲೀಸ್ ಮಾಡೋದು ಅಂದುಕೊಂಡಷ್ಟು ಸುಲಭನಾ? ಈ ಬಗ್ಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲವಾದರೂ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ರವಿಚಂದ್ರನ್ ಅವರ ಬಳಿ ಚರ್ಚೆ ನಡೆಸಿದ್ದ ರವೀಂದ್ರ ವಂಶಿರವರು ಈ ಕುರಿತು ಹಲವು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ನಿರ್ದೇಶಕ ರವೀಂದ್ರ ವಂಶಿರವರ ಪ್ರಕಾರ ಶಾಂತಿ ಕ್ರಾಂತಿ ಸಿನಿಮಾನ ಇವತ್ತು ಥಿಯೇಟರ್ಗೆ ತರಬೇಕಂದ್ರೆ ಬೆಟ್ಟದಷ್ಟು ತಾಂತ್ರಿಕ ಸವಾಲುಗಳಿವೆ. ಮೊದಲನೇದಾಗಿ ಶಾಂತಿ ಕ್ರಾಂತಿ ಸಿನಿಮಾ ಇರೋದು ಹಳೆಯ ನೆಗೆಟಿವ್ ಫಾರ್ಮೆಟ್ ನಲ್ಲಿ. ಅದನ್ನ ಮೊದಲು ಡಿಜಿಟಲ್ ಗೆ ಕನ್ವರ್ಟ್ ಮಾಡಿ ಡಿಐ ಮಾಡಿಸಿ ನಂತರ DPX ಫಾರ್ಮೆಟ್ ಗೆ ಬದಲಾಯಿಸಬೇಕು. ಎರಡನೇದಾಗಿ ಆ ಕಾಲದ ಸಂಗೀತವೆಲ್ಲವೂ ಲೈವ್ ಉಪಕರಣಗಳಿಂದ ರೆಕಾರ್ಡ್ ಆಗಿದ್ದು ಅದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡಿ DTS 5.1 ಅಥವಾ 7.1 ಸೌಂಡ್ ಗೆ ಕನ್ವರ್ಟ್ ಮಾಡಬೇಕು. ಒಂದು ವೇಳೆ IT ಟ್ರ್ಯಾಕ್ ಸಿಗಲಿಲ್ಲ ಅಂತಂದ್ರೆ ಇಡೀ ಸಿನಿಮಾದ ಡಬ್ಬಿಂಗ್ ಮತ್ತು ಮಾತುಗಳನ್ನ ಮತ್ತೆ ರೀಡಬ್ಬಿಂಗ್ ಮಾಡಬೇಕಾಗುತ್ತದೆ. ಈ ತಾಂತ್ರಿಕ ಕೆಲಸಕ್ಕೆ ಕೋಟಿ ಗಟ್ಟಲೆ ಹಣ ಬೇಕು. ಅಷ್ಟೇ ಅಲ್ಲ, ಇವತ್ತು ಹಳೆಯ ರೀಲ್ಸ್ ಪ್ರೊಜೆಕ್ಟರ್ ಗಳು ಥಿಯೇಟರ್ ನಲ್ಲಿ ಇಲ್ಲ. ಹಾಗಾಗಿ UFO ಕ್ಯೂಬ್ ನಂತಹ ಸರ್ವಿಸ್ ಪ್ರೊವೈಡರ್ ಗಳಿಗೆ ಅಪ್ಲೋಡ್ ಮಾಡಲೇಬೇಕು. ಜೊತೆಗೆ ಪೇಪರ್ ಆಡ್, ವಾಲ್ ಪೋಸ್ಟರ್, ಬ್ಯಾನರ್ ಅಂತ ಪ್ರಚಾರಕ್ಕೂ ಲಕ್ಷ ಖರ್ಚಾಗುತ್ತೆ. ಇನ್ನು ಒಂದೇ ವಾರಕ್ಕೆ ಕನಿಷ್ಠ 100 ಥಿಯೇಟರ್ ಗಳಲ್ಲಿ ಸಿನಿಮಾ ಹಾಕ್ಬೇಕಂದ್ರೆ ಬಾಡಿಗೆ ಲೆಕ್ಕದಲ್ಲಿ ಹತ್ತಿರ 2 ಕೋಟಿ ರೂಪಾಯಿ ಬೇಕು. ಇನ್ನು ರಿಲೀಸ್ ಪ್ರಮೋಷನ್ ಸೇರಿ 2 ಕೋಟಿ ಖರ್ಚು ಅಂದ್ರೂ ಮೊದಲ ವಾರದಲ್ಲೇ ಈ ಸಿನಿಮಾ 4 ಕೋಟಿ ರೂಪಾಯಿ ಗಳಿಸಿದ್ರೆ ಮಾತ್ರ ಹಾಕಿದ ಬಂಡವಾಳ ವಾಪಸ್ ಬರುತ್ತೆ. ಆ ನಂತರದಷ್ಟೇ ಲಾಭ. ಇನ್ನು ರಿಲೀಸ್ ಸಿನಿಮಾಗಳು ಮೊದಲ ದಿನ ಅಬ್ಬರಿಸಿ ಎರಡನೇ ದಿನಕ್ಕೆ ಥಿಯೇಟರ್ ಖಾಲಿ ಆದ್ರೆ ಹಾಕಿದ ಬಂಡವಾಳವೂ ಬರೋದಿಲ್ಲ, ದೊಡ್ಡ ನಷ್ಟವಾಗುತ್ತೆ. ಈ ಬಗ್ಗೆ ನಿರ್ದೇಶಕ ರವಿಚಂದ್ರನ್ ವಂಶಿರವರು ನೇರವಾಗಿ ಹೇಳಿದ್ದಾರೆ. ಫೇಸ್ಬುಕ್, ಯೂಟ್ಯೂಬ್ ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಲೈಕ್ ಹೊಡೆಯುವ, ಶೇರ್ ಮಾಡುವ ಶೇರ್ ಕಿಂಗ್ ಗಳೆಲ್ಲ ಥಿಯೇಟರ್ಗೆ ಬಂದು ಟಿಕೆಟ್ ತಗೊಂಡು ಸಿನಿಮಾ ನೋಡಲ್ಲ. ಸಾಮಾಜಿಕ ಜಾಲತಾಣದ ವೈರಲ್ ಕ್ರೇಜ್ ಟಿಕೆಟ್ ಆಗಿ ಕನ್ವರ್ಟ್ ಆಗೋದು ತುಂಬಾ ವಿರಳ ಎಂದಿದ್ದಾರೆ. ಇನ್ನು ಕೋಟಿ ಬಂಡವಾಳ ಮತ್ತು ಇಷ್ಟೆಲ್ಲ ರಿಸ್ಕ್ ತಗೊಂಡು ಶಾಂತಿ ಕ್ರಾಂತಿಯನ್ನ ರಿಲೀಸ್ ಮಾಡೋದು ಸುಲಭದ ಮಾತಂತೂ ಅಲ್ಲ. ಆದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರು ಮನಸ್ಸು ಮಾಡಿದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ವೀಕ್ಷಕರೇ, ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕೆ? ಮರು ಬಿಡುಗಡೆಯಾದ್ರೆ ನೀವು ಥಿಯೇಟರ್ ನಲ್ಲಿ ಶಾಂತಿ ಕ್ರಾಂತಿಯನ್ನ ನೋಡ್ತೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವೈರಲ್ ಅಪ್ಡೇಟ್ ಗಳಿಗಾಗಿ ನಮ್ಮ ವೈರಲ್ ಜಗತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.